ಎಲ್ಲಿಗೆ ಬಂತು ನೇತ್ರಾವತಿ ತೀರದ ಶವಗಳನ್ನು ಹೂತಾಕ್ತಂಥ ಕೇಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ. ಸುಮಾರು 1 ಲಕ್ಷ ಬಾಂಡ್ನ ಶ್ಯೂರಿಟಿ ಬೇಕಾಗುತ್ತೆ ಚಿನ್ನಯ್ಯನಿಗೆ. ಅಷ್ಟು ಶ್ಯೂರಿಟಿ ಕೊಟ್ಟುಬಿಟ್ರೆ ಚಿನ್ನಯ್ಯ ಬಂಧನದಿಂದ ಆಚೆ ಬರಬಹುದು ಅಂತ. ಆದರೆ ಚಿನ್ನಯ್ಯನ ಪರವಾಗಿ ಇದೀಗ ಬಂದು ಆ ಒಂದು ಶ್ಯೂರಿಟಿ ಕೊಡಲಿಕ್ಕೆ ಯಾರ್ಯಾರು ಗತಿ ಇಲ್ಲ, ಯಾರ್ಯಾರು ಬರ್ತಾ ಇಲ್ಲ. ಒಂದು ಟೀಮ್ ಅಂತ ಹೇಳ್ತಾ ಇದ್ರು, ಅದಕ್ಕೆ ಪೂರಕವಾಗಿರತಕ್ಕಂಥ ಸಾಕ್ಷಿ ಕೊಡ್ತೀವಿ ಅಂತ ಮಾತಾಡ್ತಾ ಇದ್ರು. ಚಿನ್ನಯ್ಯನ ಜೊತೆಯಲ್ಲಿ ಓಡಾಡಿದ್ರು, ದೆಹಲಿವರೆಗೂ ಚಿನ್ನಯ್ಯನ ಸುತ್ತಾಡಿಸಿದ್ರು, ಬೆಂಗಳೂರಲ್ಲಿ ಓಡಾಡಿದ್ರು, ಬುರುಡೆ ಎತ್ಕೊಂಡು ತಿರುಗಾಡಿದ್ರು ಬೀದಿಗಳಲ್ಲಿ. ಯಾರಾದರೂ ನ್ಯಾಯವಾದಿಗಳು ಸಿಗ್ತಾರಾ ನಮ್ಮ ಪರವಾಗಿ ಮಾತನಾಡುವವರು, ನಾವು ಸಾಕ್ಷಿ ಕೊಡ್ತೀವಿ, ಹೆಣ ಹೂತಾಕಿ ದೆಹಲಿಯಲ್ಲಿ ಅಂತ ನಾವು ತೋರಿಸ್ಕೊಡ್ತೀವಿ ಅಂತ ಅಲದಾಡಿದ್ರು. ಸಿಕ್ಕರು ಯಾರೋ ಒಬ್ಬರು, ಕೇಸ್ ನಡೀತು. ಚಿನ್ನಯ್ಯ ಆಲ್ಮೋಸ್ಟ್ Z+ ಸೆಕ್ಯೂರಿಟಿ ಏನೂ ಇಲ್ಲ, ಆ ಸೆಕ್ಯೂರಿಟಿ ಲೆವೆಲ್ಗೆ ಚಿನ್ನಯ್ಯ ಗಾಡಿಯಿಂದ ಇಳಿದು ಬರ್ತಾ ಇದ್ದದ್ದು. ಬ್ರೇಕ್ಫಾಸ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್, ಲಂಚ್ ಟೈಮ್ಗೆ ಲಂಚ್, ಡಿನ್ನರ್ ಟೈಮ್ಗೆ ಡಿನ್ನರ್. ತೋರಿಸಿದ ಕಡೆ ಅಗಿಯೋದಕ್ಕೆ ಇಟಾಚಿ, JCB, ಯಂತ್ರಗಳು, ಆಳುಗಳು ಎಲ್ಲ ಆಯ್ತಲ್ಲ. ಎಲ್ಲ ಆದಮೇಲೆ ಕೇಸ್ ಎಲ್ಲಿಗೆ ಬಂತು ಅಂತ ಬಂದಾಗ ಅದೇ ರಿಪೋರ್ಟ್ ಕೊಟ್ಟರಂತೆ ರಿಪೋರ್ಟನ್ನು ಕೊಟ್ಟರಂತೆ ಎನ್ನುವುದರ ಜೊತೆಗೆ ಇದಕ್ಕಿಂತ ಮುಂಚಿನ ಒಂದು ಭಾಗ ನಾವು ಚೆಕ್ ಮಾಡಿಕೊಂಡಾಗ ಷಡ್ಯಂತ್ರ ಇಲ್ಲ, ಇವ್ರು ಮಾಡಿರೋ ಷಡ್ಯಂತ್ರ ಅಂತ ಮಾತಾಡ್ತಾ ಇದ್ರು. ಒಂದು ವೇಳೆ ಷಡ್ಯಂತ್ರ ಆಗಿದ್ದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ನಡೆಯುತ್ತೆ, ಅವರು ಎಕ್ಸ್ಪೋಸ್ ಆಗ್ತಾರೆ. ಅವಾಗ ಅಪಪ್ರಚಾರ ನಿಲ್ಲಬೇಕು, ಅಪಪ್ರಚಾರ ತಪ್ಪಿಸ್ಬೇಕು ಅಂತ ಒಂದಷ್ಟು ಹೋರಾಟಗಳಾಗ್ತಾ ಇತ್ತು. ಷಡ್ಯಂತ್ರ ಮಾಡಿದರೆ ಮಾಡಿದವರು ಎಕ್ಸ್ಪೋಸ್ ಆಗಿಬಿಡ್ತಾರೆ, ಮಾಡಿದವರು ಎಕ್ಸ್ಪೋಸ್ ಆಗೇ ಆಗ್ತಾರೆ ಅಂತ ಕೂಡ ಇತ್ತು. ಸೊ ಇಂಥ ವಿಚಾರ ಅಂತ ಬಂದಾಗ ಈಗ ಇದು ಯಾರೋ ಷಡ್ಯಂತ್ರ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಅವ್ರ ಮೇಲೆ ದೂರು ಬಂದಿದೆಯಲ್ಲ, ಇವರೆಲ್ಲ ಪ್ಲಾನ್ ಮಾಡಿದ್ದಾರೆ, ಇವರೆಲ್ಲ ಒಂದೇ ಟೀಮು, ಇಷ್ಟು ಜನ ಸೇರಿಕೊಂಡು ಷಡ್ಯಂತ್ರ ರೂಪಿಸಿ ಇದರಲ್ಲಿ ಹಣಕಾಸಿನ ವರ್ಗಾವಣೆಗಳಾಗಿವೆ, ತನಿಖೆ ನಡೆಸಬೇಕು ಅಂತ ಹೇಳಿದಾಗ ಸೇಮ್ SIT ಯಾಕೆ ಈ ತಂಡದ ಮೇಲೆ ತನಿಖೆ ಮಾಡ್ತಾ ಇಲ್ಲ? ಸೊ ನೇತ್ರಾವತಿ ತೀರದ ಈ ಒಂದು ಕೇಸ್ಗಳಿದೆಯಲ್ಲ, ಇತಿಷ್ಟೇ ಹಾಡಿಬಿಟ್ರ ಯಾರಿಗೋ ಒಬ್ರಿಗೆ ಇದರಿಂದ ಮರ್ಯಾದೆ ಮುಕ್ಕಾಗಿರುತ್ತೆ, ಮರ್ಯಾದೆ ತೊಂದರೆ ಆಗಿರುತ್ತೆ. ಅವರೇ ಇದರಲ್ಲಿ ಎಲ್ಲ ಕ್ಲೀನ್ ಚೀಟ್ ಕೊಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ತನಿಖೆನೇ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ತನಿಖೆ ಆಗ್ತಿಲ್ಲ ಅಂತ ಕೂಡ ಕೇಳಬೇಕಲ್ವೇ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದರಲ್ಲಿ ನಾಗರಾಜ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಾಗರಾಜ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಸರ್. ಫೈನ್. ನಾನು ನಾಗರಾಜ್ ಅವ್ರು ಕೇಳಿಬಿಡ್ತು. ನಾಗರಾಜ್ ಅವರೇ, ಈಗ ಆಯಿತು, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಇದೇ ಪರಮೇಶ್ವರ್ ಅವರು ಅಪಪ್ರಚಾರ ಆಗ್ತಿದೆ, ಈ ಥರ ತನಿಖೆಗೆ ನೀವು SIT ರಚನೆ ಮಾಡಿಬಿಟ್ಟಿದ್ದೀರಾ, ಕೇಳಿದ ತಕ್ಷಣ SIT ನೀವು ಫಾರ್ಮ್ ಮಾಡಿಬಿಟ್ರಿ, ಈ ಥರ ಮಾಡಬಾರ್ದಾಗಿತ್ತು ಇದೆಲ್ಲ ಪ್ರಶ್ನೆ ಬಂದಾಗ ಇನ್ನೂ ಸೆಷನ್ ಆಗೋಕ್ಕೆ ಶುರುವಾಗಿರಲಿಲ್ಲ. ಕೆಲ ದಿನಗಳ ಸೆಷನ್ ಶುರುವಾಯಿತು. ಎದ್ದು ನಿಂತ್ಕೊಂಡು ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ನೋಡ್ರಿ, ಇಂಥ ಆರೋಪಗಳು ಬಂದಾಗ ಒಂದು ವೇಳೆ ನಿಜವಾಗಿಯೂ ಅದು ನಡೆದಿದ್ದರೆ, ಧರ್ಮಸ್ಥಳದಲ್ಲಿ ಆ ಥರದ್ದು ನಿಜವಾಗ್ಲೂ ನಡೆದಿದ್ದರೆ, ಯಾರ್ಯಾರು ಇದು ಕಾರಣಕರ್ತರಾಗಿದ್ದರಲ್ಲ ಅವರನ್ನು ನಮ್ಮ ಸರ್ಕಾರ ಸುಮ್ಮನೆ ಬಿಡಲ್ಲ. ಆಯಿತು, ಒಂದು ವೇಳೆ ನಡೆದಿಲ್ಲ, ಷಡ್ಯಂತ್ರ ರೂಪಿಸಿದ್ರು, ಯಾರೋ ತಂತ್ರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಎಕ್ಸ್ಪೋಸ್ ಆಗಲಿ, ಅವರನ್ನು ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ಇಡೀ ಸದನ ಗಪ್ಚುಪ್ಪಾಗಿತ್ತು ಅವತ್ತಿಗೆ. ಕರೆಕ್ಟ್ ಅಲ್ವಾ? ತಪ್ಪಾಗಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ, ಈ ಥರದೊಂದು ಪ್ಲ್ಯಾನ್ ಮಾಡಿದರೆ ಅವ್ರಿಗೂ ಆಗಲಿ ಅಂಥೇಳಿ. ಈಗ ಈ ಎಂಟೈರ್ ಈ ಟೀಮ್ ಇದೆಯಲ್ಲ, ತಿಮರೋಡಿನೋ, ಮಟ್ಟಣ್ಣನವರೋ, ಚಿನ್ನಯ್ಯನೋ, ವಿಠಲಗೌಡನೋ, ಬೇರೆನೋ, ಜಯಂತೋ, ಇದೆಲ್ಲ ತಂಡ ಇದೆಯಲ್ಲ, ಈ ತಂಡದ ಮೇಲೂ ದೂರು ಬಂದಿದೆ. ಷಡ್ಯಂತ್ರ ಮಾಡಿದ್ದಾರೆ, ರೂಪಿಸಿದ್ದಾರೆ, ಇಲ್ಲಿ ಹಣಕಾಸು ವರ್ಗಾವಣೆ, ಪ್ಲ್ಯಾನು, ಅಪಪ್ರಚಾರ ಮಾಡಬೇಕು, ಇದೆಲ್ಲ ಇದೆ, ತನಿಖೆ ಮಾಡಿ ಅಂದಾಗ ಅವ್ರ ವಿಚಾರಕ್ಕೆ ತನಿಖೆ ಯಾಕೆ ಹೋಗ್ತಿಲ್ಲ ಅಂಥೇಳಿ. ಹಾಗಾದಾಗ SIT ಮೇಲೆ ಅನುಮಾನ ಪಡೋದು ತಪ್ಪಾ ಸರಿನಾ ಅಂತ ನಾಗರಾಜ್ ಅವರೇ? SIT ಮೇಲೆ ಅನುಮಾನ, ಯಾಕೆಂದರೆ ಅವರು ಇನ್ನೂ ಫೈನಲ್ ರಿಪೋರ್ಟ್ ಕೊಟ್ಟಿಲ್ಲ. ಮತ್ತು ಅವರು ಇವ್ರ ಮೇಲೂ ಕೇಸ್ ಮಾಡಿದ್ದಾರೆ. ಸೊ ಕಾಲ್ಡ್ ಯಾರು ಇದನ್ನು ಹುಟ್ಟಾಕಿದ್ರು, ಅದು ರೂವಾರಿಗಳಿದ್ದರು, ಆಮೇಲೆ ಅದನ್ನು ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ವಿತ್ ಸಮ್ ಅಲ್ಟೀರಿಯರ್ ಮೋಟಿವ್, ಅವ್ರ ಮೇಲೂ ಕೇಸ್ ಇದೆ. ಅದು ಕೂಡ ತನಿಖೆ ನಡೀತಾ ಇದೆ. ಅದೇನು ತನಿಖೆ ಮುಗಿದಿಲ್ಲ. ಅವ್ರಿಗೆ ಸಮನ್ ಮಾಡಿಲ್ಲ, ಕರೀತಿಲ್ಲ, ಅವ್ರ ಆಫೀಸಿಗೆ ಕರೆಸ್ಕೊಳ್ತಾ ಇಲ್ಲ, ಯಾವಾಗ ಅವ್ರು ವಿಚಾರಣೆ ಮಾಡೋದು ಅಂತ ಇರೋ ವಾದ. ಅಲ್ಲ, ಅದು ಕರೆಸಬಾರ್ದು ಅಂತೇನೋ ಸ್ವಲ್ಪ ಹೈಕೋರ್ಟಿಂದ ಆದೇಶ ಇರೋದ್ರಿಂದ ಆ ಒಂದು ಇದು ಸ್ಲೋ ಆಗಿ ಹೋಗ್ತಾ ಇದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ದೇ ಆರ್ ಫ್ರೀ ಫ್ರಮ್ ಚಾರ್ಜಸ್ ಅಥವಾ ಆ ಕೇಸಿಂದ. ಎಲ್ಲೂ ಕೇಸು FIR ಡ್ರಾಪ್ ಆಗಿಲ್ಲ, ಏನಿಲ್ಲ. ಬಟ್ ಹೋಮ್ ಮಿನಿಸ್ಟ್ರ್ ಹೇಳಿದ್ದು ಸರಿ ಇದೆ, ಅವ್ರೇನು ಅದರಿಂದ ಹಿಂದೆ ಸರಿದಿಲ್ಲ. ಆದರೆ ಹೋಮ್ ಮಿನಿಸ್ಟ್ರ್ ಕೆಲಸ ಅಲ್ಲ ಇದು, SIT ಕೆಲಸ. ಓಕೆ. ಯಾಕೆ ಹೇಳಿದರೆ
ಎಂಟೈರ್ ಮಿಷಿನರಿ ವಾಸ್ ಹೈಜಾಕ್ಟ್ ರಾದರ್. ಇದೊಂಥರ ಬ್ಲ್ಯಾಕ್ ಮೇಲಿಂಗ್ ಅಲ್ಲ, ಹೈಜಾಕ್ಟ್. ಎಂಟೈರ್ ಮಷಿನರಿನೇ. ಹೌದು, ಈ ಪೊಲೀಸ್ ಮಿಷಿನರಿ ವಾಸ್ ಹೈಜಾಕ್ಟ್. ಇದು ಸಾಮಾನ್ಯವಾಗಿ ನಮ್ಮಂಥ ಆ ಕಾಲದಲ್ಲಿ ಈ ಥರ ಒಂದು ದೂರುಗಳು ಬಂದಿದ್ರೆ ಒಂದು ASI ಹೆಡ್ ಕಾನ್ಸ್ಟೇಬಲ್ ಒಂದು 4-5 ಮಾಡಬಹುದಾಗಿದ್ದ ಕೆಲಸ ಇದು. ಅಷ್ಟು ಮಾಡಿದರೂ ಕೂಡ ದೊಡ್ಡದೇ. ಆದರೆ Are you serious? ಗುಪ್ತವಾಗಿ ಏನು ನಡೆದಿರ್ಬೋದು, ಏನು ನಡೆದಿಲ್ಲ, ಅದರ ಮಾಹಿತಿ ಸಂಗ್ರಹಿಸಿ ಆನಂತರ ಆಕ್ಷನ್ ಮಾಡ್ತಿದ್ವಿ. ಇಲ್ಲಿ ನೋಡಿದ್ರೆ ಏಕಾಏಕಿ ನೀವು ಹೇಳ್ದಾಗೆ ಅರ್ತ್ ಮೂವರ್ಸ್, ನಾನೇನು ಇದನ್ನು ಮೈನ್ಸ್ ಎಕ್ಸ್ಪ್ಲೋರ್ ಬಹಳಷ್ಟು ಪೊಲೀಸ್ ನಿಮ್ಮಲ್ಲೇ ಹೇಳಿದೆ, ನಿಮ್ಮಲ್ಲೇ ಅಲ್ಲ, ನಾನು ಶುರುವಲ್ಲೇ ಹೇಳಿದೆ, ಯಾರು ಊತಾಕಿದ್ದ ಅವನ ಕೈಲಿ ಆರೋಪಿ ಕಾಸಿ ಕೊಡ್ತಾ ಇದ್ವಿ ಅಂತ. ಹೌದು, ನಾನು ಹೇಳೋದು ಇನ್ವೆಸ್ಟಿಗೇಷನ್ ಶುರುವಾಗದೆ ಹಾಗೆ ಅಂತ. ಅಲ್ಲ, ರಮಾಕಾಂತ್ ನಾನೇ ಹೇಳಿದ್ದದು. ನೋಡಿ, ಒಂದು ಸ್ಯಾಂಪಲ್ ಗುಂಡಿನ ತೆಗೆಸ್ಬೇಕಿತ್ತು ಅವ್ರ ಕಡೆ. ಒಂದು ಸ್ಯಾಂಪಲ್ ಎಣ ಟೈಪು, ಆ ಒಂದು ನಾರ್ಮಲ್ ಆ ವೆಯ್ಟ್ ಟೈಪು ಕ್ಯಾರಿ ಮಾಡಿಸ್ಬೇಕಾಗಿತ್ತು. ಆಮೇಲೆ ಅದು ಎಷ್ಟು ಟೈಮ್ ಸಮಯ ತಗೊಳುತ್ತೆ ನೋಡಬೇಕಿತ್ತು. ನಿಜವಾಗಿ ಅವನು ಮಾಡಿದರೆ ಆ ಟೈಮಲ್ಲಿ ಅವನು ಮಾಡ್ತಿದ್ದ. ಸಾಧ್ಯ ಇಲ್ಲ ನೋಡಿ, ಇದು ಒಂದು ದಿವಸ ಎಲ್ಲ ಮಾಡಿದ್ದಾರೆ ಒಂದೊಂದು ಹಳ್ಳನ. ಆಗಿದ್ಮೇಲೆ ಅದು ಅಲ್ಲಿಗೆ ಸುಳ್ಳಂತ ಆದಮೇಲೆ ಅಲ್ಲಿಂದನೇ ಡ್ರಾಪ್ ಮಾಡ್ಬೋದಿತ್ತು. ದೇರ್ ವಾಸ್ ನೋ ನೆಸೆಸಿಟಿ ಟು ಪ್ರೋಬ್ ದಿಸ್ ಮಚ್ ಇರಲಿ. ಯಾಕೆಂದರೆ ನೀವು ಹೇಳಿದಾಗೆ ಅನ್ನೆಸರಿ ಇಲ್ಲ, ಕೇಳಿ, ಅನ್ನೆಸರಿ ಐಪ್ ಕ್ರಿಯೇಟ್ ಮಾಡಿದ್ರು ಅವರು ವಿತ್ ಸಮ್ ಅಲ್ಟೀರಿಯರ್ ಮೋಟಿವ್. ನಾನು ಅದನ್ನೇ ಹೇಳಿದೆ ನೋಡಿ. ಒನ್ ಆಫ್ ದಿ ಅವನು ಯೂಟ್ಯೂಬರ್ ಹೇಳ್ತಾನೆ, ನೀವು ಯಾಕೆ ಇಷ್ಟೆಲ್ಲ ಆಗಿದೆ ದಂಗೆ ಹೇಳ್ತಿಲ್ಲ ಅಂತ ಹೇಳ್ತಾನೆ. ವಾಟ್ ಡಸ್ ಇಟ್ ಮೀನ್? ಓಕೆ, ದೇ ವಾಂಟೆಡ್ ಸಮ್ ಸಾರ್ಟ್ ಆಫ್ ಟೆನ್ಷನ್ ಟು ಬಿ ಕ್ರಿಯೇಟೆಡ್ ಅಗೇನ್ಸ್ಟ್ ಸಮ್ ಗ್ರೂಪ್. ನನಗೆ ಗೊತ್ತಿದ್ದಾಗ, ಯಾಕೆಂದ್ರೆ ನಾನು ಕೂಡ ಸೌತ್ ಕೆನಡಾದಲ್ಲಿ ಸರ್ವ್ ಮಾಡಿದ್ದೀನಿ DSP ಆಗಿ ವೇ ಬ್ಯಾಕ್ ಇನ್ ದಿ ಇಯರ್ 2000. ಹೆಣ್ಣು ಮಕ್ಕಳ ಪರವಾಗಿ, ಮಹಿಳೆಯರ ಪರವಾಗಿ ಕನ್ಸರ್ನ್ ತೋರಿಸಿ ಆ ಮಾತು ಹೇಳ್ದ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾ, ಇಲ್ಲ ದಂಗೆ ಹುಟ್ಟು ಹಾಕುವಂತ ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ದ ಅಂತ ನೋಡಿ, ಇನ್ನೂ ಅವರು ಡೀಪ್ ರೂಟ್ ಆಗಿ ಹೋಗಿಲ್ಲ. ಓಕೆ, ದೇರ್ ಈಸ್ ಎ ವೆರಿ ವೆಲ್ ಪ್ಲಾನ್ಡ್ ದಿಸ್ ಥಿಂಗ್ ಟು ಕ್ರಿಯೇಟ್ ಎ ಲಾಲೆಸ್ನೆಸ್. ಓಕೆ, ಒಬ್ಬರನ್ನ ಟಾರ್ಗೆಟ್ ಮಾಡಿರ್ಬೋದು, ಅದರ್ವೈಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಅಗೇನೆಸ್ಟ್ ಸಮ್ ಗ್ರೂಪ್, ಮೇ ಬಿ ಕಮ್ಯುನಲಿ ಆರ್ ಅದರ್ವೈಸ್ ಇದು ಇತ್ತು. ಪಾಪ ಸಮೌ ದೇ ಕುಡ್ ನಾಟ್ ಸಕ್ಸೀಡ್ ಬಿಕಾಸ್ ಆಫ್ ದಿ ವೆರಿ ಕೇರ್ಫುಲ್ ಇನ್ವೆಸ್ಟಿಗೇಷನ್ ಬೈ ದಿ SIT. ಅವರು ಜಂಪ್ ಮಾಡಲಿಲ್ಲ, ಸಡನ್ನಾಗಿ ಯಾವುದೇ ಒಂದು ನಿರ್ಧಾರಕ್ಕೆ ಜಂಪ್ ಮಾಡಿ ಕನ್ಕ್ಲೂಷನ್ಗೆ ಬರಲಿಲ್ಲ ಅವರು. ಆಮೇಲೆ ದೇ ಎಕ್ಸಾಸ್ಟೆಡ್ ದಿ ಪೇಷನ್ಸ್ ಆಫ್ ದಿ ಪಬ್ಲಿಕ್ಕೇ ಇದು ಯಾಕಪ್ಪ ಇನ್ನೂ ಮಾಡ್ತಾ ಇದ್ದಾರೆ ಸಾಕು ಮಾಡಬಾರ್ದ ಅಂತ ಹೇಳೋ ಸ್ಥಿತಿಗೆ ಬಂದರು. ನೀವು ನೋಡಿದ್ರ? ಕರೆಕ್ಟ್. ಸಿ, ದಟ್ ಈಸ್ ಎ ವೆರಿ ಗುಡ್ ಸ್ಟ್ರಾಟಜಿ ಟು ಬಿ ಆನೆಸ್ಟ್. ನನಗೆ ಒಂದು ರೀತಿ ನೋವಾಗುತ್ತೆ, ಯಾಕಂದರೆ ಗೌರ್ಮೆಂಟ್ ಎಕ್ಸ್ಚೇಕರಿಗೆ ಅಷ್ಟೊಂದು ಕಷ್ಟ ಕೊಟ್ಟರು, ಅಷ್ಟೊಂದು ಇಲಾಖೆ ಎಲ್ಲ ಮೊಬಿಲೈಸ್ ಮಾಡಿ ಆಲ್ಮೋಸ್ಟ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್ ಆ ಏರಿಯಾದಲ್ಲಿ ಪೊಲೀಸಿಂಗು. SIT ಏನೋ ಮಾಡ್ತಾರೆ ಅಂತ ಬಂದೋಬಸ್ತ್ ಮಾಡೋದು, ಆ ಕಡೆ ಮೂವ್ ಮಾಡೋರನ್ನ ಅವ್ರನ್ನ ತಡೆಯೋದು ಎಲ್ಲ ಮಾಡ್ತಾ ವರ್ಚುಲಿ ಪೊಲೀಸಿಂಗ್ ಇನ್ ದ ಸಿವಿಲ್ ಏರಿಯಾ ವಾಸ್ ಝೀರೋ. ಎಲ್ಲರೂ SIT ಅಂದ್ಕೊಂಡೇ ಬಂದರು. ಆದ್ದರಿಂದ ಅಷ್ಟನ್ನು ತೊಗೊಂಡ್ರೆ ದೇ ಆರ್ ನಾಟ್ ಟೇಕನ್ ಅನ್ಡ್ಯೂ ದಿಸಿಂಗ್ ಏನು ಡಿಸಿಷನ್ಸ್ ಏನು ಒಂದು ರೀತಿ ಜಂಪ್ ಮಾಡಲಿಲ್ಲ. ದೇ ಆರ್ ನಾಟ್ ಕಮ್ ಟು ಎ ಜಡ್ಜ್ಮೆಂಟಲ್ ಟೈಪ್. ಭಾಳ ಸಬ್ಕೋಸು ಆಪ್ಸೇಕರು ಅಂತ ಹೇಳ್ತಾರೆ ಈ ಥರ ಕೇಸ್ಗಳಲ್ಲಿ. ಯಾವುದೇ ಸೋರ್ಸಿಂದ ಇನ್ಫಾರ್ಮೇಷನ್ ಬಂದರೂ ತಕ್ಕೊಳ್ಳಿ, ವೆರಿಫೈ ಮಾಡಿ, ವರ್ತ್ ಟು ಬಿ ಟೇಕನ್ ಆ್ಯಸ್ ಎವಿಡೆನ್ಸ್ ತಕ್ಕೊಳ್ಳಿ. ಇಲ್ಲ ಅಂದರೆ ಯು ಕೀಪ್ ಯುವರ್ ಕಾರ್ಡ್ಸ್ ಕ್ಲೋಸ್ ಟು ಯುವರ್ ಚೆಸ್ಟ್ ಆ್ಯಂಡ್ ಪ್ಲೇ ಇನ್ ದ ಎಂಡ್ ಅಂತ ಭಾಳ ಚೆನ್ನಾಗಿ ಮಾಡಿದರು. ಆದರೆ ನಾವು ಅದನ್ನು ಈಗ ಅದ್ರದ್ದು ಬೆಲೆ ಈಗ ನಾವು ಹೇಳೋಕ್ಕಾಗಲ್ಲ. ಒಂದು ವೇಳೆ ಇಫ್ ದೇ ಕ್ರ್ಯಾಕ್ ಡೌನ್ ದಿ ವೆರಿ ದಿ ಏನು ಈ ಪ್ಲ್ಯಾನ್ ಮಾಡಿದಾರಲ್ಲ, ಯಾವ ಉದ್ದೇಶಕ್ಕೆ ಮಾಡಿದ್ರಂತ ಅವರನ್ನು ತಂದು ತರೋ ಇನ್ವೆಸ್ಟಿಗೇಷನ್ ಮಾಡಿದಾಗ ಡೆಫಿನೆಟ್ಲಿ ದೇ ಬ್ರೇಕ್ ಡೌನ್.